ಎಲ್ಲಿ ಹೋದರೂ ಇವಾಗ ನಾವು 3 ದಿನದಲ್ಲಿ ಶೂಟಿಂಗ್ ಮಾಡುವಾಗಲೂ ಅಷ್ಟೇ ಎಲ್ಲರೂ ಹೇಳ್ತಿರೋದು ಬಿಗ್ ಬಾಸ್ ಮಿಸ್ ಮಾಡ್ಕೋತಾ ಇದೀವಿ ಅಂತ. ನಿಮ್ಮ ಕಾಲ್ ಸರಿ ಇದೆಯಾ ಅಂತ ಕೇಳ್ತಾರೆ. ಒಳಗಡೆ ಇದ್ದಾಗ ನಮಗೆ ಗೊತ್ತಾಗ್ತಿತ್ತು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾನೆ, ಬಿಕಾಸ್ ನಮಗೆ ಟೈಮ್ ಪಾಸ್ ಮಾಡೋಕ್ಕೆ ಎಷ್ಟೊಂದ್ಸಲಿ ಅವ್ನ ಮಾತುಗಳಿಂದ ನಕ್ಕಿದ್ದೀವಿ ನಾವು. ಬಟ್ ಹೊರಗಡೆ ಕ್ರೇಜು ಇಷ್ಟಿದೆ ಅಂತ ಗೊತ್ತಿರಲಿಲ್ಲ. ಹೊರಗಡೆ ಬಂದಮೇಲೆ ಗೊತ್ತಾಯಿತು. ಈಗ ಚಾನಲ್ ಅವರು ಓಟ್ಸ್ ಮೇಲೆ ಹೋಗಿರ್ತಾರೆ. ಆ್ಯಂಡ್ ಅಶ್ವಿನಿ ಮ್ಯಾಮ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಿಲ್ಲ. ಸತೀಶ್ ಅವರ ಮನೆಗೆ ಹೋಗಿದ್ದೇವೆ. ಓಕೆ, ನಿಮ್ಮ ಬಗ್ಗೆ ತುಂಬ ಕಂಪ್ಲೇಂಟನ್ನೇ ಮಾಡಿದರು. ಸ್ಪಂದನ ಸತೀಶ್ ಅವ್ರ ಹತ್ರ ಶರ್ಟ್ ಕೇಳಿದ್ರಲ್ಲ, ನಿಮ್ಗೆ ಕೊಟ್ರಾ ಅಂತ ಕೇಳ್ತಾರೆ. ಅವಳು ಇಲ್ಲ ಅಂತಾಳೆ. ಹೌದಾ, ನಿಮ್ಗೆ ಯಾವ್ದು ಬೇಕು ಎತ್ಕೊ ಬನ್ನಿ ಅಂತಾರೆ. ಹುಡುಕಿ ಕಾಸ್ಟ್ಲಿ ಅಂತ ಗೊತ್ತಾಗಿ ಆ ಶರ್ಟ್ನೇ ವರ್ಸಾಚೆದು ಎತ್ಕೊಂಡ್ಬರ್ತಾಳೆ. 80,000 ರೂಪಾಯಿ ಶರ್ಟು. ಅಯ್ಯೋ, ಎಷ್ಟು ಸಲ ಹೇಳಿದೆ ಅವ್ರು, ಎಷ್ಟು ಚಾನಲ್ಗೆ ಹೇಳಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಬಟ್ ಎಪಿಸೋಡಲ್ಲಿ ಒಂದ್ಸಲಿ ಅವ್ರು ಶರ್ಟ್ ಕೊಟ್ಟಿದ್ರು, ಹೌದು. ಮತ್ತೆ ಆ ಥರ ಮಾತಾಡಿಕೊಂಡು ಆ ಥರ ಇರೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗೆ ಇನ್ನೂ ಚಂದ ವ್ಲಾಗ್ಸ್ ಮಾಡಿ ಅವಳಿಗೆ ಆ್ಯಕ್ಚುಲಿ ನಾವು ಕೇಳ್ತಿದ್ವಿ ಶೋಸ್ ಏನಾದ್ರು ಮಾಡೋಕ್ಕೆ ಇಷ್ಟ ಇದೆ. ಅವಳಿಗೆ ನಂಗೆ ಶೋಸ್ ಏನೂ ಇಷ್ಟ ಅಲ್ಲ, ನನಗೆ ವ್ಲಾಗಿಂಗೇ ಇಷ್ಟ ಅಂತ ಹೇಳ್ತಿಲ್ಲ. ಯಾಕಂತ ಹೇಳಿದರೆ ಕಂಪ್ಲೀಟ್ ನಿಮ್ಮನ್ನೆಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗ್ತಾಯಿದ್ದಿದೆ ಸುದೀಪ್ ಸರ್. ಎವ್ರಿ ವೀಕ್ ಅವ್ರು ಬಂದು ನಮಗೋಸ್ಕರ ಬಂದು ಮಾತಾಡ್ಸಿ. ನಾನು ಅವ್ರಿಗೆ ಅದೇ ಹೇಳಿದೆ, ಸರ್ ನಿಮ್ಮ ಬಾಯಲ್ಲಿ ನಮ್ಮ ಹೆಸರು ಕೇಳೋದೇ ಖುಷಿ ಅಂತ. ಬಟ್ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಎವ್ರಿ ವೀಕೆಂಡ್ ಏನಿರುತ್ತೆ ಈ ವಾರ, ಏನಿರುತ್ತೆ. ಕ್ಯಾಪ್ಟನ್ ರೂಮ್ ಗಿಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿರ್ತಾನೆ. ಅವತ್ತು ನನಗೂ ಕ್ಲಾಸ್ ಆಗುತ್ತೆ. ಸೊ ಅವತ್ತು ಅಯ್ಯೋ ಅಂತ ತುಂಬ ಭಯ ಆಗಿತ್ತು ವಾರ ಅದು. ಒಂದಷ್ಟು ವಿಚಾರನ ಬಿಗ್ ಬಾಸ್ ಬಗ್ಗೆ ಕೇಳ್ತೀನಿ. ಯಾಕಂತ ಹೇಳಿದ್ರೆ ಇನ್ನೂ ಜನ ಈಗಲೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ. ಬಿಗ್ ಬಾಸ್ ಮುಗೀತಲ್ವಾ ಅಂತ ಹೇಳ್ಕೊಂಡು. ಅದು ನಿಮಗೆ ಗೊತ್ತಿದೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಈ ಒಂದು ಶೋನ ನೋಡಿದ್ದಾರೆ. ನೀವು ಯಾವ ರೀತಿಯಾಗಿ ಬಿಗ್ ಬಾಸ್ನ ಮಿಸ್ ಮಾಡ್ಕೊಳ್ತೀವಿ? ಡೆಫಿನೆಟ್ಲಿ ಮಿಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಎಲ್ಲಿ ಹೋದರೂ ಇವಾಗ ನಾವು 3 ದಿನದಲ್ಲಿ ಶೂಟಿಂಗ್ ಮಾಡುವಾಗಲೂ ಅಷ್ಟೇ ಎಲ್ಲರೂ ಹೇಳ್ತಿರೋದು ಬಿಗ್ ಬಾಸ್ ಮಿಸ್ ಮಾಡ್ಕೋತಾ ಇದೀವಿ ಅಂತ. ಅಂದರೆ ಒಂದು ಶೋ ಇಷ್ಟು ಜನಕ್ಕೆ ಬಂದಿದೆ, ರೀಚ್ ಆಗಿದೆ. ಅಂದರೆ ನಾವು ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೂ ಶೂಟ್ ಮಾಡ್ತಿದ್ದೀವಿ, ಲೈಕ್ ತುಂಬ ಇಂಟೀರಿಯರ್ಸಲ್ಲಿ ಶೂಟ್ ಮಾಡ್ತಿದ್ವಿ. ಅಲ್ಲಿ ಎಲ್ಲರೂ ರೆಕಗ್ನೈಸ್ ಮಾಡಿ ಮಾತಾಡ್ಸೋದು, ಅಂದರೆ ಸ್ಮಾಲ್ ಡೀಟೇಲ್ಸನ್ನ ನೆನ್ಪಿಟ್ಕೊಂಡು ನಿಮ್ಮ ಕಾಲ್ ಸರಿ ಇದೆಯಾ ಅಂತ ಕೇಳ್ತಾರೆ. ಸೊ ಆ ಥರ ಅಂದರೆ ಪರ್ಸ್ನಲಾಗಿ ಕನೆಕ್ಟ್ ಆಗಿದ್ದೀವಿ ಅನ್ನೋದು ತುಂಬ ಖುಷಿ ಇದೆ. ಅಫ್ಕೋರ್ಸ್ ಆ ಸ್ಕೇಲ್ ನಮಗೆ ಗೊತ್ತಾಗ್ತಿರ್ಲಿಲ್ಲ ಒಳಗಡೆ ಇದ್ದಾಗ. ಎಲ್ಲರೂ ಹೇಳ್ತಿದ್ರು ತುಂಬ ಚೆನ್ನಾಗಿ ರೀಚ್ ಆಗಿದೆ. ಮನೆ ಒಳಗಡೆ ಗೆಸ್ಟ್ ಬಂದವರೆಲ್ಲ ಹೇಳ್ತಿದ್ರು ಈ ಸಲ ನೋಡಿ ಚೆನ್ನಾಗಿದೆ ಅಂತ. ಬಟ್ ಇವಾಗ ಅದನ್ನು ಆ್ಯಕ್ಚುಲಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ. ಆ್ಯಂಡ್ ಅದೇನು ಜರ್ನಿ ಇತ್ತು ಅದನ್ನು ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀನಿ. ಬಿಕಾಸ್ ಆ ಥರ ಮನೆ ಮತ್ತೆ ಸಿಗಲ್ಲ ನಾವು ಎಲ್ಲಿದ್ದರು. ಆ್ಯಂಡ್ ವೇಕಪ್ ಸಾಂಗ್ ಆಗಿರ್ಬೋದು, ಒಟ್ಟಿಗೆ ಇದ್ದಿದ್ದಾಗಿರ್ಬೋದು, ಎಲ್ಲನೂ ಮಿಸ್ ಮಾಡ್ಕೋತೀನಿ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮೇಡಮ್ ಈ ಸರಿ ಬಿಗ್ ಬಾಸ್? ತುಂಬ ಆ್ಯಕ್ಚುಲಿ ನನಗೆ ಹೊರಗೆ ಬಂದಮೇಲೂ ನನ್ನ ಪೇರೆಂಟ್ಸ್ ಕೂಡ ನಂಗೆ ಹೇಳಿದ್ದ ಒಂದೇ, ನಮ್ಗೆ ಯಾವ ಎಪಿಸೋಡು ಯಾಕೆ ಹಿಂಗೆ ಮಾಡಿದೆ ಅಂತ ಅನಿಸ್ಲಿಲ್ಲ ನಮಗೆ, ನೀನು ಆ ಥರ ಇದ್ದೆ ಅಂತ. ಸೊ ಅವ್ರಿಗೆ ಆ ಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ನನಗೂ ಗಿಲ್ಟ್ ಇಲ್ಲ. ಐ ಆಮ್ ವೆರಿ ಮಚ್ ಹ್ಯಾಪಿ. ಅಫ್ಕೋರ್ಸ್ ವಿನ್ ಆಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಬಟ್ ಆನ್ ದ ಹೋಲ್ ನೋಡಿದಾಗ ಒಂದು ಜರ್ನಿ ಅಂತ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಗೆದ್ದಿರೋರ ಮೇಲೂ ಖುಷಿಯಾಗುತ್ತೆ. ಆ್ಯಂಡ್ ಎಂಟೈರ್ ಶೋ ಮೇಲೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಓಕೆ, ಸೊ ಬಿಗ್ ಬಾಸ್ನ ಒಂದಷ್ಟು ಈಗ ಗಿಲ್ಲಿಯವರು ವಿನ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ? ಡೆಫಿನೆಟ್ಲಿ ನಾನು ಇವಾಗ ಹೇಳ್ದಂಗೆ ಐ ಆಮ್ ವೆರಿ ಮಚ್ ಹ್ಯಾಪಿ ದಟ್ ಅವ್ನು ವಿನ್ ಆಗಿದ್ದಾನೆ ಅಂತ. ಒಳಗಡೆನೂ ನಾನು ಅವನಿಗೆ ಅದನ್ನೇ ಹೇಳ್ತಿದ್ದೆ. ಹೀ ಈಸ್ ವೆರಿ ಎಂಟರ್ಟೈನಿಂಗ್. ಅವನು ಓವರ್ ಆಲ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾನೆ. ಒಳಗಡೆ ಇದ್ದಾಗ ನಮಗೆ ಗೊತ್ತಾಗ್ತಿತ್ತು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾನೆ, ಬಿಕಾಸ್ ನಮಗೆ ಟೈಮ್ ಪಾಸ್ ಮಾಡೋಕ್ಕೆ ಎಷ್ಟೊಂದ್ಸಲಿ ಅವ್ನ ಮಾತುಗಳಿಂದ ನಕ್ಕಿದ್ದೀವಿ ನಾವು. ಸೊ ಬಟ್ ಹೊರಗಡೆ ಕ್ರೇಜು ಇಷ್ಟಿದೆ ಅಂತ ಗೊತ್ತಿರಲಿಲ್ಲ. ಹೊರಗಡೆ ಬಂದಮೇಲೆ ಗೊತ್ತಾಯಿತು, ವಿಚ್ ಇಸ್ ಅಗೇನ್ ಅ ಗುಡ್ ಥಿಂಗ್ ಅಂತ ಅನಿಸುತ್ತೆ. ಅವನದು ಕೂಡ ತುಂಬ ಜರ್ನಿ ಇದೆ. ಒಂದು ಸೆಟ್ ಬಾಯಿಂದ ಸೆಟ್ ಕೆಲಸ ಮಾಡಿದ್ದಾನೆ, ಅವನದು ಒಂದು ಜರ್ನಿ ಇದೆ. ಸೊ ಅವ್ನ ಜರ್ನಿಗೂ ಒಂದು ಡಿಸರ್ವಿಂಗ್ ಅಂತ ಅನಿಸುತ್ತೆ ನನಗೆ. ಸೊ ಏನೋ ಆಕ್ಷೇಪ ಇಲ್ವಾ ನಿಮಗೆ? ಯಾಕಂತ ಹೇಳಿದರೆ ಮೇ ಬಿ ಅಶ್ವಿನಿಯವರು ಅಂತ ಅನ್ಸುತ್ತೆ, ಇಲ್ಲ ನನಗೆ ಜಾಸ್ತಿ ಓಟ್ ಬಿಟ್ಟಿದ್ದಾವೆ ಅಂತ ಒಂದು ಸ್ಟೇಟ್ಮೆಂಟ್ ಎಲ್ಲ ಮಾಡಿ. ನೋ, ಅಂದರೆ ಐ ಬಿಲೀವ್, ನಂಗೆ ಅನಿಸೋದು ಏನಂದರೆ ಚಾನಲ್ ಅವರು ಓಟ್ಸ್ ಮೇಲೆ ಹೋಗಿರ್ತಾರೆ. ಆ್ಯಂಡ್ ಅಶ್ವಿನಿ ಮ್ಯಾಮ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು ಗೊತ್ತಿಲ್ಲ. ಯಾಕೆಂದರೆ ನಾವು ಎಲ್ಲರೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೇ ಗೊತ್ತಾಗುತ್ತೆ ಈಸಿಯಾಗಿ ಹೆಂಗೆ ಹೋಗಿರ್ಬೋದು ಅನ್ನೋ ಒಂದು ಐಡಿಯಾ ನಮಗೆ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಗೊತ್ತಿಲ್ಲ. ಬಟ್ ಅದು ಹೊರಗಡೆ ಬಂದ ತಕ್ಷಣ ಇರುತ್ತೆ ಸರ್. ಅವರು ಅವಾಗ ಹೊರಗಡೆ ಬಂದಿರ್ತಾರೆ, ಪ್ರಾಬಬ್ಲಿ ಆ ಇದರಲ್ಲೇನೋ ಹೇಳಿರ್ಬೋದು. ಬಟ್ ಹೀ ಈಸ್ ವೆರಿ ಡಿಸರ್ವಿಂಗ್.
ಡಿಸರ್ವಿಂಗ್ ಇದ್ದಾರೆ, ನಿಮ್ದು ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ಯಾಕೆ ಇರಬೇಕು ಹೇಳಿ ಆ ಥರ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಅಂದರೆ ನನಗೆ ಆ ಶೋ ಅಂತ ನೋಡಿದಾಗ್ಲೇ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಫಾರ್ ದ ಎಂಟೈರ್ ಶೋ ಆ್ಯಂಡ್ ಆಫ್ ಕೋರ್ಸ್ ಫಾರ್ ದ ವಿನ್ನರ್. ರನ್ನರ್ ಅಪ್ ಆಗಿರೋ ರಕ್ಷಿತನ ಬಗ್ಗೆ ಹೇಳೋದಾದ್ರೆ ಅವ್ರು ಡಿಸರ್ವ್ ಆಗಿದ್ದಾರೆ. ನೀವು ಈಗ ಎಲ್ಲರೂ ಡಿಸರ್ವ್ ಆಗಿದ್ದಾರೆ ಅಂತನಾ? ಅದೇ ಅಫ್ಕೋರ್ಸ್ ಕೆಲವು ಟೈಮಲ್ಲಿ ಒಂದು ಚಿಕ್ಕ ಪುಟ್ಟ ಕ್ಲಾಶ್ ಆಗ್ತಾ ನನಗೆ ರಕ್ಷಿತಂಗೆ ಆಗ್ತಿತ್ತು. ಆ್ಯಂಡ್ ಅಗೇನ್ ನಾನು ಹೇಳ್ದಂಗೆ ಚಾನಲ್ ಅವ್ರು ವೋಟ್ಸ್ ಮೇಲೆ ಹೋಗಿರ್ತಾರೆ. ಸೊ ನನಗೆ ಅವಳಿಗೆ ಮಧ್ಯ ಕ್ಲಾಶ್ ಆಗ್ತಿತ್ತು ಒಳಗಡೆ, ಆಗ್ತಿತ್ತು. ಬಟ್ ಐ ಥಿಂಕ್ ಜನಕ್ಕೂ ಅವಳು ಇಷ್ಟ ಆಗಿ ವೋಟ್ ಮಾಡಿದ್ದಾರೆ ಅನಿಸುತ್ತೆ. ಸೊ ಯಾ. ಇನ್ನೊಂದು ಮೇಡಮ್ ಮುಖ್ಯವಾಗಿ ಕೇಳಬೇಕು, ನಾನು ಸತೀಶ್ ಅವರ ಮನೆಗೆ ಹೋಗಿದ್ದೆ. ಓಕೆ, ನಿಮ್ಮ ಬಗ್ಗೆ ತುಂಬ ಕಂಪ್ಲೇಂಟನ್ನು ಮಾಡಿದರು, ಒಂದಷ್ಟು ಥಿಂಗ್ಸನ್ನು ನೀವು ಎತ್ಕೊಬಿಟ್ಟಿದ್ದೀರಿ ಅಂತ ತಿಳ್ಕೊಂಡು, ಅದು ಸತ್ಯನಾ ಅಂತ ತಿಳ್ಕೊಂಡು ಒಂದು ಕಡೆ ಎಲ್ಲ ಕ್ಲಾರಿಫೈ ಮಾಡಿದ್ದೀರಿ. ಸೊ ನಾನು ಕೂಡ ಖುದ್ದಾಗಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ ಅವ್ರ ಮನೆಗೆ ಹೋಗಿ. ಹಾಗಾಗಿ ನನ್ನ ಜೊತೆನೂ ಕೂಡ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳಿದ್ದೆ. ಏನು ವಿಚಾರ ನೋಡಿ? ಅಯ್ಯೋ, ಅದು ಎಷ್ಟು ಸಲ ಹೇಳಿದೆ, ಅವ್ರು ಎಷ್ಟು ಚಾನಲ್ಗೆ ಹೇಳಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಬಟ್ ಇಲ್ಲ, ಆ ಥರದ್ದೇನು ನಂಗೆ ಅವ್ರ ಶರ್ಟ್ ಕದ್ದು ಇಟ್ಕೊಬೇಕು ಅನ್ನೋದು ಏನೂ ಇಲ್ಲ. ಕದ್ದಿಟ್ಟಿದ್ದಾರೆ ಸ್ಪಂದನ ಇಲ್ಲ ಆ್ಯಕ್ಚುಲಿ ಆ ಥರ ಏನೂ ಇಲ್ಲ. ಗೊತ್ತಿಲ್ಲ ಯಾಕೆ ಹಂಗೆ ಹೇಳಿದ್ರು ಅಂತ. ಬಟ್ ಅದೇ ವೀಕೆಂಡ್ ಎಪಿಸೋಡಲ್ಲಿ ಒಂದ್ಸಲಿ ಅವ್ರು ಶರ್ಟ್ ಕೊಟ್ಟಿದ್ರು, ಹೌದು. ಬಟ್ ಅದನ್ನು ಇಟ್ಕೊಂಡು ವಾಪಸ್ ಇಮಿಡಿಯೇಟ್ಲಿ ಕೊಟ್ಬಿಟ್ಟೆ. ಅದನ್ನು ಮೊನ್ನೆ ಆ್ಯಕ್ಚುಲಿ ನಮ್ಮದೊಂದು ಫಂಕ್ಷನ್ ಆಯಿತು, ದೊಡ್ಡ ಮನೆ ಹಬ್ಬ ಅಂತ, ಆವಾಗಲೂ ಅದನ್ನು ಕ್ಲಾರಿಫೈ ಮಾಡಿದ್ವಿ ಆನ್ ಸ್ಟೇಜ್. ಬಟ್ ಅಗೇನ್ ಸತೀಶ್ ಸರ್ ಕೂಡ ಅಂದರೆ ಅವ್ರ ಥರ ಯಾರೂ ಇರೋಕ್ಕಾಗಲ್ಲ ಅನಿಸುತ್ತೆ. ಆ ಥರ ಮಾತಾಡಿಕೊಂಡು ಆ ಥರ ಇರೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಗೇನ್ ಐ ವಿಶ್ ಹಿಮ್ ಗುಡ್ ಅಷ್ಟೇ. ಅವರ ಒಂದಷ್ಟು ಪ್ರೋಗ್ರಾಮ್ ಎಲ್ಲ ನೀವು ನೋಡಿದ್ದೀರಾ ಅಂತ ತಿಳ್ಕೊಂಡು, ತಿಥಿ ಪಾರ್ಟಿ ಅಂತಲೇ ಕೊಟ್ಟರು, ಅವ್ರ ಮಗನಿಗೆ ಫೇಲ್ ಆದಂಥ ಪಾರ್ಟಿ ಕೊಟ್ಟರು. ಸೊ ಹೇಗೆ ಅನ್ನಿಸ್ತಿದೆ? ಅದನ್ನೇ ಹೇಳಿದ್ದು, ಆ ಥರ ವ್ಯಕ್ತಿ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಐ ಡೋಂಟ್ ನೋ, ಪ್ರಾಬಬ್ಲಿ. ಬಟ್ ಆ ಥರ ಇದ್ದರೆ ಖುಷಿಯಾಗಿರ್ತೀವಿ ಅನಿಸುತ್ತೆ. ಅಂದರೆ ಬಟ್ ಯುನೀಕ್ ಪರ್ಸ್ನಾಲಿಟಿ ಅಂತ ಹೇಳಬೇಕು ಅನಿಸುತ್ತೆ, ಗೊತ್ತಿಲ್ಲ. ಓಕೆ ಮೇಡಮ್, ಓವರಲ್ ಆಗಿ ಈಗ ಬೇರೆ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋದಾದರೆ, ಸೊ ಏನು ಅನ್ನಿಸ್ತಿದೆ ಅಂತ ತಿಳ್ಕೊಂಡು, ಲೈಕ್ ಈಗ ನೀವು ನೋಡಿ ರಘು ಅವ್ರ ಜೊತೆ ಇದ್ರಿ, ಅವರ ಒಂದು ಜೊತೆ ರಘು ಸರ್ ಆ್ಯಕ್ಚುಲಿ ಈಸ್ ಅ ವೆರಿ ಜೆಂಟಲ್ಮ್ಯಾನ್. ಆಮೇಲೆ ತುಂಬ ನಾಲೆಜ್ ಇದೆ ಅವರಿಗೆ. ಯಾವ ವಿಷಯದ ಬಗ್ಗೆ ಬೇಕಾರೋ ಅವ್ರ ಹತ್ರ ಎಷ್ಟೊತ್ತು ಬೇಕಾರೋ ಮಾತಾಡ್ಬೋದು, ಆ ಥರ ಪರ್ಸನ್ ರಘು ಸರ್. ಆ್ಯಂಡ್ ಅಶ್ವಿನಿ ಮ್ಯಾಮ್ ಕೂಡ ಐ ಮೀನ್ ಒಳಗಡೆ ಅಫ್ಕೋರ್ಸ್ ಅವರು ಬೇರೆ ಥರ ಆಟ ಆಡಿದ್ರು ಅಂತ ನನಗೆ ಅನಿಸ್ತಿತ್ತು. ಅಂದರೆ ಅವ್ರ ಆಟದ ಶೈಲಿ ಅಥವಾ ಅವರು ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ. ಬಟ್ ಅಗೇನ್ ಶೋ ಮುಗ್ದೋಗಿದೆ ಸರ್. ಐ ವಾಂಟ್ ಟು ಜಸ್ಟ್ ಸೇ ಗುಡ್ ಥಿಂಗ್ಸ್. ಅವರು ಕೂಡ ಎಲ್ಲರ ಬಗ್ಗೆ ಒಳ್ಳೇದು ಹೇಳಿ, ಯಾರು ವಿನ್ ಆಗಿದ್ದಾರೆ, ಎಲ್ಲರೂ ಡಿಸರ್ವಿಂಗ್ ಇರೋರೇ ವಿನ್ ಆಗಿದ್ದಾರೆ, ಅದನ್ನೇ ಅವರು ಹೇಳಲಿ ಅಂತ ಹೇಳ್ತೀನಿ ಅಷ್ಟೇ. ಕಾವ್ಯ ಅಫ್ಕೋರ್ಸ್ ನನ್ನ ಮನೆಯಲ್ಲಿ ನಂಗೆ ಮುಂಚೆ ಗೊತ್ತಿರಲಿಲ್ಲ ಕಾವ್ಯ. ಬಟ್ ಶಿ ಈಸ್ ಲೈಕ್ ಮೈ ಸಿಸ್ಟರ್, ಒನ್ ಬೆಸ್ಟ್ ಫ್ರೆಂಡ್ ನಂಗೆ ಸಿಕ್ಕಿದ್ದು. ಹೊರಗಡೆ ಬಂದಮೇಲೂ ಅದು ಹಾಗೆ ಉಳ್ಕೊಂಡಿದ್ದೆ ಅನ್ನೋ ಖುಷಿ ಇದೆ. ಆ್ಯಂಡ್ ನಾನು ಆಲ್ಸೋ ನೀವು ನೋಡ್ತಿದ್ದೀರ, ಒಟ್ಟಿಗೆ ನಾವು ಪ್ರಾಜೆಕ್ಟ್ ಮಾಡ್ತಿದ್ವಿ. ಸೊ ನಂಗೆ ಮುಂಚೆ ಧನು ಕೂಡ ಗೊತ್ತಿಲ್ಲ, ಅಂದರೆ ಒಂದೇ ಚಾನಲ್ ಕೆಲಸ ಮಾಡ್ತಿರೋದ್ರಿಂದ ಗೊತ್ತಿದ್ದ ಅಷ್ಟೇ. ಬಟ್ ಹಿ ವಾಸ್ ಅ ಗುಡ್ ಫ್ರೆಂಡ್, ಹಿ ಈಸ್ ಅ ಗುಡ್ ಫ್ರೆಂಡ್. ಆ್ಯಂಡ್ ಸೂರಜ್ ಹೊಸ ಸೀರಿಯಲ್ ಮಾಡ್ತಿದ್ದಾರೆ, ಖುಷಿ ಆಗುತ್ತೆ. ಬಿಕಾಸ್ ಅವನಿಗೆ ಐಡಿಯಾ ಇರಲಿಲ್ಲ ಏನು ಮಾಡಬೇಕು ಅಂತ. ಬಟ್ ಆ್ಯಕ್ಟಿಂಗ್ ಯಾರಿಗೂ ಒಲಿಯಲ್ಲ ಅಂತ ಹೇಳ್ತಾರಲ್ಲ, ಅವನಿಗೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಐ ವಿಶ್ ಹಿಮ್ ವೆರಿ ಮಚ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್ ಸೂರಜ್ಗೆ. ಆ್ಯಂಡ್ ರಾಶಿಕಾ ಆಲ್ಸೋ, ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇತ್ತು, ಸಿನಿಮಾಗಳು ಸಿಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ರಕ್ಷಿತಾ, ಐ ಡೋಂಟ್ ನೋ, ಅವಳು ವೆರಿ ಸ್ಮಾರ್ಟ್ ಶೀಸ್. ಇನ್ನೂ ಚೆಂದ ವ್ಲಾಗ್ಸ್ ಮಾಡಿ, ಅವಳಿಗೆ ಆ್ಯಕ್ಚುಲಿ ನಾವು ಕೇಳ್ತಿದ್ವಿ ಶೋಸ್ ಏನಾದ್ರು ಮಾಡೋಕ್ಕೆ ಇಷ್ಟ ಇದೆ. ಅವಳಿಗೆ ನಂಗೆ ಶೋಸ್ ಏನೂ ಇಷ್ಟ ಅಲ್ಲ, ನನಗೆ ವ್ಲಾಗಿಂಗೇ ಇಷ್ಟ ಅಂತ ಹೇಳಿದ್ಲು. ಸೊ ಅದರಲ್ಲೇ ಚೆನ್ನಾಗಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಎವ್ರಿಬಡಿ, ಸತೀಶ್ ಸರ್ ಆಗಿರ್ಬೋದು, ಕರಿಬಸಪ್ಪ ಸರ್ ಆಗಿರ್ಬೋದು, ಅಮಿತ್, ಆ್ಯಶ್, ಎಲ್ಲರೂ ಮೊನ್ನೆ ದೊಡ್ಡ ಮನೆ ಹಬ್ಬದಲ್ಲಿ ಎಲ್ಲರೂ ಸಿಕ್ಕಿದ್ರು. ಸೊ ಖುಷಿಯಾಗುತ್ತೆ. ಆ್ಯಂಡ್ ಜಾನ್ವಿ ಅವರು ಸಕಲೇಶ್ಪುರದವರೇ, ಅವರು ಕೂಡ. ಸೊ ಅವರು ಸುಮಾರು ಕಡೆ ಶೂಟ್ಸ್ ಮಾಡ್ತಿರ್ತಾರೆ, ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮೆಲ್ಲ. ಖುಷಿಯಾಗುತ್ತೆ. ಅಂದರೆ ನೆಗೆಟಿವಿಟಿ ಬರೋದು ಅಥವಾ ಏನೇ ಬರೋದು ಕಾಮನ್ನು ಸರ್. ಬಟ್ ಅದನ್ನೆಲ್ಲ ಆರ್ಟಿಸ್ಟಾಗಿ ನಾವು ಫೇಸ್ ಮಾಡಲೇಬೇಕು. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಶೂಟ್ಸ್ ಮಾಡ್ತಿರ್ತಾರೆ, ಇನ್ನೊಂದು ಮಾಡ್ತಿರ್ತಾರೆ, ಏಜ್ ಅಂತ ಮಾತಾಡ್ತಾರೆ. ಎಲ್ಲ ಬಿಟ್ಟು ಮಾಡೋದಿದೆಯಲ್ಲ, ಅಂದರೆ ನಮ್ಗೇನು ಇಷ್ಟ ಅದು ಮಾಡ್ತಾರೆ. ಯಾರ ಜೊತೆನೂ ಇಲ್ಲ ಸರ್. ಅಂದರೆ ಅಫ್ಕೋರ್ಸ್ ಮನೇಲಿದ್ದಾಗ ಏನೋ ಒಂದು ನನಗೆ ಮೇಜರ್ ಜಗಳ ಅಂತ ಏನೂ ಇರಲಿಲ್ಲ ಇನ್ ಜನರಲ್.
ಬಟ್ ಖುಷಿ ಇದೆ. ಸೊ ಎಲ್ಲರ ಜೊತೆನೂ ಎಲ್ಲರ ಜೊತೆ ಟಚ್ಚಲ್ಲಿದ್ದೀನಿ. ಅದೇ ಮೊನ್ನೆ ದೊಡ್ಡ ಮನೆ ಹಬ್ಬಕ್ಕೆ ಸಿಕ್ಕಿದ್ದು. ಅಂದರೆ ಟಚ್ಚಲ್ಲಿ ಇರೋಕ್ಕೆ ಸರ್ ಎಲ್ಲರೂ ಬ್ಯುಸಿ ಇದ್ದಾರೆ, ಓಡಾಡ್ತಿದ್ದಾರೆ. ಸೊ ಜಸ್ಟ್ ಬಿಕಾಸ್ ಬ್ಯುಸಿ ಇರೋದ್ರಿಂದ ನಾವು ಮಾತಾಡ್ಸಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನು ಇಟ್ಸ್ ಕಾಮನ್. ಅಂದರೆ ಎಲ್ಲರೂ ಅವ್ರವ್ರ ಕರಿಯರ್ಸ್ ನೋಡ್ಕೊಳ್ಳೋಕ್ಕೆ ಬಿಗ್ ಬಾಸಿಗೆ ಹೋಗಿದ್ದು. ಸೊ ಎಲ್ಲರೂ ಕೆಲಸ ಮಾಡ್ತೀವಿ, ಎಲ್ಲರೂ ಜಾಸ್ತಿ ಬ್ಯುಸಿಯಾಗಿರಲಿ ಅಂತಲೇ ಐ ವಿಲ್ ವಿಶ್ ಎವ್ರಿಬಡಿ. ಆ್ಯಂಡ್ ಇನ್ಯಾರಿದ್ದಾರೆ ಎಲ್ಲರ ಬಗ್ಗೆನೂ ಹೇಳಿದೆ ಅನಿಸುತ್ತೆ. ಗಿಲ್ಲಿ ಕೂಡ ಖುಷಿಯಾಗಿದೆ. ಹಾಂ, ಬ್ಯುಸಿ ಇನ್ನೂ ತುಂಬ ಬ್ಯುಸಿ ಇರಲಿ. ಯಾಕಂದರೆ ನಾವುಗಳು ಆರ್ಟಿಸ್ಟ್ ಬ್ಯುಸಿ ಇರಬೇಕು ಯಾವಾಗಲೂ. ಸೊ ಐ ಥಿಂಕ್ ಆವಾಗಲೇ ಹೇಳ್ದಂಗೆ ಹಿ ಡಿಸರ್ವ್ಸ್ ಇಟ್. ಎಷ್ಟು ಪ್ರೀತಿ ಸಿಗ್ತಿದೆ ಅಷ್ಟು ಪ್ರೀತಿನೂ ಹಿ ಡಿಸರ್ವ್ಸ್. ಯಾಕಂದರೆ ಒಂದೊಂದು ಜರ್ನಿ ಇದೆ ಎಲ್ಲರಿಗೂ. ಆ ಮನೆ ಒಳಗಡೆ ಕೂತ್ಕೊಂಡಾಗ ಎಲ್ಲರದ್ದು ಲೈಫ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಲ್ಲಿಗೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗ್ತಿತ್ತು. ಸೊ ಎಲ್ಲರದು ಒಂದೊಂದು ಜರ್ನಿ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ಸರ್, ಇನ್ನು ಮುಖ್ಯವಾಗಿ ಸುದೀಪ್ ಸರ್ ಬಗ್ಗೆ ಯಾಕಂತ ಹೇಳಿದರೆ ಕಂಪ್ಲೀಟ್ ನಿಮ್ಮನ್ನೆಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗ್ತಾಯಿದ್ದಿದೆ ಸುದೀಪ್ ಸರ್. ಏನೇ ಮಿಸ್ಅಪ್ಸ್ಗಳಿದ್ರು, ಕ್ಲಾಶ್ಗಳಿದ್ರು ಎಲ್ಲವನ್ನೂ ಸಮಾಧಾನ ಮಾಡಿ ನಿಮಗೆ ಮತ್ತು ಜನರಲ್ಲಾಗಿ ಸುದೀಪ್ ಸರ್ ಬಗ್ಗೆ ಎಲ್ರಿಗೂ ಕೂಡ ವಿಶೇಷವಾದ ಅಭಿನಯ ಇರುತ್ತೆ. ತುಂಬ ಹತ್ತಿರದಿಂದ ಮಾತಾಡ್ಸೋಕ್ಕೆ ಆಗಲ್ಲ ಅಂತ. ಬಟ್ ನೀವು ಆಲ್ಮೋಸ್ಟ್ 100 ಡೇಸ್ ಹತ್ತಿರ ಅವ್ರ ಜೊತೆ ಟಚ್ಚಲ್ಲಿದ್ರಿ, ಮಾತಾಡ್ತಾಯಿದ್ರು ತುಂಬ. ಹಾಗಾಗಿ ಎಷ್ಟು ಖುಷಿ ಅನ್ನಿಸ್ತಿತ್ತು ಅನ್ನೋದು. ತುಂಬ ಖುಷಿ. ನೀವು ಹೇಳ್ದಂಗೆ ನಮ್ಮದು ಏನೇ ಅಲ್ಲಿ ಮನೆ ಒಳಗಡೆ ಜಗಳ ಆಗಿರ್ಬೋದು, ನಮ್ದು ಎಲ್ಲ ಥರ ಎಮೋಷನ್ಸ್ನ ಹ್ಯಾಂಡಲ್ ಮಾಡ್ತಿದ್ದೆ ಸುದೀಪ್ ಸರ್. ಸೊ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನಮಗೆಲ್ಲರಿಗೂ ಒಬ್ಬರು ಚೈಲ್ಡ್ಹುಡ್ ಸೂಪರ್ ಹೀರೋ ಅಂದರೆ ಅದು ನಮ್ಮ ಸುದೀಪ್ ಸರ್. ಅವರು ಆರ್ಟಿಸ್ಟ್ ಇದ್ರು ಕೂಡ ಸುದೀಪ್ ಸರ್ಗೆ ಅಷ್ಟು ಮಾಡೋಕ್ಕಾಗಲಿ. ನಮಗೆ ಎಷ್ಟು ವರ್ಷದಿಂದ ನಾವು ಅವ್ರನ್ನ ಸಿನಿಮಾಗಳು ನೋಡ್ತಿದ್ವಿ ಅಥವಾ ಅವ್ರನ್ನ ಚೆರಿಷ್ ಮಾಡಿದ್ದೀವಿ, ಸೆಲೆಬ್ರೇಟ್ ಮಾಡಿದ್ದೀವಿ ಅವ್ರ ಸಿನಿಮಾಗಳನ್ನ, ಹಾಡುಗಳನ್ನ ಎಲ್ಲನೂ. ಬಟ್ ಯಾವತ್ತೂ ಅವ್ರನ್ನ ನೋಡೋ ಭಾಗ್ಯ ಕೂಡ ಇರಲಿಲ್ಲ. ಬಟ್ ಎವ್ರಿ ವೀಕ್ ಅವ್ರು ಬಂದು ನಮಗೋಸ್ಕರ ಬಂದು ಮಾತಾಡ್ಸಿ, ನಾನು ಅವ್ರಿಗೆ ಅದೇ ಹೇಳಿದೆ, ಸರ್ ನಿಮ್ಮ ಬಾಯಲ್ಲಿ ನಮ್ಮ ಹೆಸರು ಕೇಳೋದೇ ಖುಷಿ ಅಂತ. ಸೊ ಅಷ್ಟು ನಾನು ಎಂಜಾಯ್ ಮಾಡಿದ್ದೀನಿ ಆ ಮೂಮೆಂಟ್ನ. ಅವ್ರ ಪಕ್ಕ ಸ್ಟೇಜಲ್ಲಿ ನಿಂತಿದ್ದಾಗಿರ್ಬೋದು ಎವ್ರಿ ವೀಕೆಂಡ್. ಬಟ್ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಎವ್ರಿ ವೀಕೆಂಡ್ ಏನಿರುತ್ತೆ ಈ ವಾರ, ಏನಿರುತ್ತೆ. ಬಿಕಾಸ್ ನಾವು ಗೆಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾವ್ದು ಗೆಸ್ ಮಾಡ್ತೀವಿ ಅದು ಯಾವುದೂ ಬರ್ತಿರ್ಲಿಲ್ಲ. ಅಂದರೆ ನನಗೆ ಇವತ್ತು ನಂಗೆ ಏನೂ ಇಲ್ಲ ಅಂತಲೇ ನಾನು ಜಾಸ್ತಿ ಬೈಸ್ಕೊತಿರ್ಲಿಲ್ಲ. ಸೊ ನಂಗೇನೂ ಇಲ್ಲ ಅಂತ ಯಾವಾಗಲೂ ಹೇಳ್ತಿದ್ದೆ, ನಾನಲ್ಲ ನೀವೇ ಬೈಸ್ಕೊಳ್ಳೋದು ಅದು ಇದು ಅಂತ. ಬಟ್ ಅವತ್ತು ಕ್ಯಾಪ್ಟನ್ ರೂಮ್ ಗಿಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿರ್ತಾನೆ. ಅವತ್ತು ನನಗೂ ಕ್ಲಾಸ್ ಆಗುತ್ತೆ. ಸೊ ಅವತ್ತು ಅಯ್ಯೋ ಅಂತ ತುಂಬ ಭಯ ಆಗಿದ್ದು ವಾರ ಅದು. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅದೇ ಸರ್, ಅಂದರೆ ಅಷ್ಟು ದೊಡ್ಡ ಸೆಲೆಬ್ರಿಟಿ ನಮ್ಮನ್ನೆಲ್ಲ ಕೂರಿಸಿ ಅವ್ರು ನಿಂತ್ಕೊಂಡು ಅಟೆಂಡ್ ಮಾಡೋದಿದೆಯಲ್ಲ, ಆ ಗೆಸ್ಚರ್ ಐ ಥಿಂಕ್ ಸುದೀಪ್ ಸರ್ ಬಿಟ್ಟು ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಬ್ಯೂಟಿಫುಲ್ ಮೂಮೆಂಟ್, ಅದು ಬ್ಯೂಟಿಫುಲ್ ಹಾರ್ಟ್ ಇರಬೇಕು, ತುಂಬ ಒಳ್ಳೆ ಮನಸ್ಸಿರಬೇಕು ಅದನ್ನು ಮಾಡೋಕ್ಕೆ. ಸೊ ಅದು ಆಗೋದು ಸುದೀಪ್ ಸರ್ ಇದ್ದಾನೆ. ಆ್ಯಂಡ್ ಬಿಗ್ ಬಾಸ್ ಇಸ್ ಸುದೀಪ್ ಸರ್. ಅವರಿಲ್ಲದೆ ಐ ಡೋಂಟ್ ನೋ ಬಿಗ್ ಬಾಸ್ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ ಅನಿಸುತ್ತೆ. ಆ್ಯಂಡ್ ಎಲ್ಲರಿಗೂ ತುಂಬ ಒಳ್ಳೇದು ಬಯಸ್ತಾರೆ. ಈವನ್ ಆಫ್ಟರ್ ದ ಶೋ ಮಾಡಿ ಕೆಲಸ ಮಾಡಬೇಕು ಅಂಥ ಸೂಪರ್ ಸ್ಟಾರ್ ನಮ್ಮ ಬಗ್ಗೆ ಎಲ್ಲರ ಬಗ್ಗೆನೂ ತಲೆಯಲ್ಲಿ ಇಟ್ಕೊಂಡು ಕೇರ್ ಮಾಡೋದಿದೆಯಲ್ಲ, ಮಾಡಿ ಕೆಲಸ ಮಾಡಬೇಕು, ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂತೆಲ್ಲ. ಸೊ ಅದು ತುಂಬ ಖುಷಿ ಆಗುತ್ತೆ ಆ ಗೆಸ್ಚರ್. ಅದೇ ಒಂದೊಂದು ಮಾತುಗಳೇ ಅದು, ಬಟ್ ನಮಗೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಹ್ಯೂಜ್ ರೆಸ್ಪೆಕ್ಟ್ ಇದೆ ನನಗೆ ಅವರ ಮಾತಾಡೋ ಶೈಲಿ ಆಗಿರ್ಬೋದು, ಅವ್ರು ಡೀಲ್ ಮಾಡೋದಾಗಿರ್ಬೋದು. ಯಾ ಎಸ್ ಮೇಡಮ್, ಫೈನಲ್ ಆಗಿ ಸರ್, ಯಾಕೆಂತ ಹೇಳಿದರೆ ಓಕೆ ಇವತ್ತು ಬಿಗ್ ಬಾಸಿಂದ ಬಂದಿದ್ರೆ ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮನ್ನು ಕಾಯ್ತಾ ಇದ್ದಾವೆ. ಸೊ ಅದಕ್ಕೆ ಒಳ್ಳೆಯದಾಗಲಿ. ಮತ್ತು ಜನತೆಗೆ ನಿಮ್ಮದೇ ಆದಂಥ ನಿಮ್ಮನ್ನು ಇಷ್ಟಪಡುವಂಥ ಒಂದು ದೊಡ್ಡ ವರ್ಗನೇ ಇದೆ, ಏನು ಹೇಳೋಕ್ಕೆ ಬಯಸ್ತೀರಿ ಅಂತ? ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟ ಆಗಿದೆ. ಯಾವಾಗ ಅಂದರೆ ನಾನು ಇಲ್ಲಿ ಶೂಟ್ ಮಾಡಬೇಕಾದ್ರೆ ಆವಾಗಲೇ ಹೇಳ್ದೆ, ನಾನು ಕಾಲು ಸರಿ ಇದೆಯಾ ಅಂತ ಬಂದು ಕೇಳ್ತೀರಾ, ಅಥವಾ ನೀವು ಇಷ್ಟೇ ಊಟ ಮಾಡೋದು ಅಂತ ಕೇಳ್ತೀರಾ. ಅಂದರೆ ಮನೆಯಲ್ಲಿ ನಾನು ಇದ್ದಿದ್ದನ್ನು ನೋಡಿ ಅಷ್ಟು ಚಿಕ್ಕ ಚಿಕ್ಕ ವಿಷಯನೂ ನೆನಪಿಟ್ಕೊಂಡಿದ್ದೀರ. ಆ್ಯಂಡ್ ಎಷ್ಟೋ ಜನ ನಾವಲ್ಲಿ ಹಾಕಿದ ಬಟ್ಟೆನ ರೆಪ್ಲಿಕೇಟ್ ಮಾಡಿದ್ದಾರೆ, ಅದನ್ನ ಫೋಟೋಸ್ ಕಳಿಸ್ತಾರೆ. ಅಂದರೆ ನೀವೆಷ್ಟು ಪಾಸಿಟಿವ್ ಆಗಿದ್ದೀರಾ ಅಂತ ಹೇಳ್ತಾರೆ. ಸೊ ಆ ಥರದ್ದು ಸರ್, ಐ ಥಿಂಕ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಅದ್ರ ಜೊತೆಗೆ ದಿಸ್ ಇಸ್ ವಾಟ್ ಶೋ ಇಸ್ ಅಬೌಟ್ ಅಂತ ಅನಿಸುತ್ತೆ. ಸೊ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಜರ್ನಿ ಇಟ್ ವಾಸ್ ಅ ಬಿಗ್ ಜರ್ನಿ. ಅದಕ್ಕೆ ನಿಮಗೆ ಥ್ಯಾಂಕ್ ಯು. ಆ್ಯಂಡ್ ಇವಾಗ ನಾನು ಹೊಸ ಆಲ್ಬಮ್ ಸಾಂಗ್ ಮಾಡ್ತೀನಿ, ಮತ್ತು ಪ್ರಾಜೆಕ್ಟ್ಸ್ಗಳು ಮಾಡೋಕ್ಕೆ ಶುರು ಮಾಡ್ತೀನಿ. ಅದಕ್ಕೆಲ್ಲ ಇಷ್ಟು ದಿನ ಎಷ್ಟು ಪ್ರೀತಿ ಕೊಟ್ಟಿದ್ದೀನಿ ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಜಿನುಗೋ ಮಳೆ ನಾವು ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡ್ತಿದ್ದೀವಿ.
ಆ್ಯಂಡ್ ಎಕ್ಸ್ಟ್ರಾ ಪ್ರೀತಿ ಕೊಡಿ ಚಿಕ್ಕಮಗಳೂರವರೆಲ್ಲರೂ. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬರ್ತಿದೆ. ಮ್ಯೂಸಿಕ್ ಅಥವಾ ಲಿರಿಕ್ಸ್ ಸ್ಪೆಷಲಿ ತುಂಬ ಚೆನ್ನಾಗಿದೆ. ನೀವು ಎಷ್ಟು ಪ್ರೀತಿ ಕೊಡ್ತೀರಾ ಅಷ್ಟು ಜನಕ್ಕೆ ರೀಚ್ ಆಗುತ್ತೆ. ಸೊ ಜಾಸ್ತಿ ನೋಡಿ, ಜಾಸ್ತಿ ಪ್ರೀತಿ ಕೊಡಿ. ಹೀಗೆ ನಮ್ಮ ಎಲ್ಲ ಪ್ರಾಜೆಕ್ಟ್ಸಿಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.